ಅಸ್ಸಲಾಂ ವಾಲೇಕುಂ. ಎಲ್ಲರಿಗೂ ಅಕ್ಬರ್ ಪಾಡ್ಕಾಸ್ಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳೆಯ ಅಕ್ಬರ್. ಇವರು ನಮ್ಮ ಪ್ರೀತಿಯ ಇಸ್ಮಾಯಿಲ್ ಶೇಖ್ ಅವರು. ಈ ಒಂದು ವಿಡಿಯೋ ಮಾಡುವ ಉದ್ದೇಶವೇನೆಂದರೆ, ತಮಗೆಲ್ಲರಿಗೂ ಕನ್ನಡ ಭಾಷೆಯಲ್ಲಿ ಇಸ್ಲಾಮಿನ ಬಗ್ಗೆ ಹೇಳಲು ಬಯಸುತ್ತೇವೆ. ಅದೇ ತರ ಮೊಟ್ಟ ಮೊದಲಿಗೆ ಇಸ್ಲಾಂ ಹೇಗೆ ಬಂತು, ತದನಂತರ ಇಸ್ಲಾಮಿನ ಮೊದಲ ವ್ಯಕ್ತಿ ಯಾರು, ಇಸ್ಲಾಮಿನ ಮಾಹಿತಿ ನಾವು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇವೆ. ಇಸ್ಮಾಯಿಲ್ ಅವರೇ, ಮೊಟ್ಟ ಮೊದಲು ನೀವು ನಮ್ಮ ವ್ಯೂವರ್ಸ್ಗೆ ಹೇಳಿ, ಇಸ್ಲಾಂ ಎಂದರೇನು? ನೋಡಿ ಅಕ್ಬರ್ ಅವರೇ, ಇಸ್ಲಾಂ ಅಂದರೆ ಇಸ್ಲಾಮಿನ ಮೀನಿಂಗ್ ಏನು ಮೊದಲು ನಾವು ತಿಳ್ಕೋಬೇಕು. ಹೌದೌದು, ಹೌದಲ್ಲ? ಇಸ್ಲಾಂ ಅಂದರೆ ಅದರ ಅರ್ಥ ಶಾಂತಿ. ಶಾಂತಿ. ಅದಕ್ಕೆ ಉರ್ದು ಒಳಗೆ ಅಮನ್ ಅಂತಾರೆ, ಅಮನ್. ಇಂಗ್ಲಿಷ್ ಒಳಗೆ ಪೀಸ್ ಅಂತಾರೆ. ಪೀಸ್ ಅಂದ್ರೆ ಇಸ್ಲಾಮಿನ ಅರ್ಥನೇ ಶಾಂತಿ. ನಮ್ ಇಸ್ಲಾಂ ಶಾಂತಿಯನ್ನು ಇಷ್ಟಪಡತ್ತೆ. ಹೌದು, ವೈಲೆನ್ಸ್ ಅನ್ನು ಇಷ್ಟಪಡಲ್ಲ. ಹೌದು, ಅದತ್ತು ಯಾವತ್ತೂ ಪಡಲ್ಲ. ಇಸ್ಲಾಂ ಅಂದರೆ ಈಸಿ ಶಬ್ದಗಳಲ್ಲಿ ನಿಮ್ಗೆ ಹೇಳಬೇಕಂದ್ರೆ, ಇಸ್ಲಾಂ ಅಂದರೆ ಶಾಂತಿ. ಇಸ್ಲಾಂ ಎಂದರೆ ಒಳ್ಳೆಯ ಜೀವನ, ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಮನೋಭಾವ, ಒಳ್ಳೆಯ ಸ್ವಭಾವ, ಇದೆಲ್ಲ ಕೂಡಿಸಿದ ನಂತರ ಅದೇ ಇಸ್ಲಾಮಿನ ಅರ್ಥ. ಒಟ್ಟಾಗಿ ಹೇಳುವುದೇನೆಂದರೆ, ಶಾಂತತೆಯಿಂದ ಅಲ್ಲಾಹದಿಂದ ಬಂದಂತ ಸಂದೇಶಗಳ ಮೇಲೆ ನಡೆಯುವ ಜೀವನಕ್ಕೆ ಇಸ್ಲಾಂ ಅಂತಾರೆ. ಈಗ ಅಕ್ಬರ್ ಭಾಯ್, ನಾನು ಒಂದು ನಿಮ್ಗೆ ಪ್ರಶ್ನೆ ಕೇಳ್ತೇನೆ. ಇಸ್ಲಾಂ ಬತ್ತು. ಹೌದು, ಇಸ್ಲಾಂ ಅಂದ್ರೆ ಇದೇ ಪ್ರಕೃತಿಯ ಒಂದು ನಿಯಮ. ನನ್ನ ಅನಿಸೋ ಮಟ್ಟಿಗೆ ಪ್ರಕೃತಿ ಅಂದ್ರೇನೆ ಇಸ್ಲಾಂ, ಇಸ್ಲಾಂ ಅಂದ್ರೇನೆ ಪ್ರಕೃತಿ, ನನ್ಗನಸ್ತದೆ. ಯಾಕಂದ್ರೆ ಅಲ್ಲಾಹ್ ತಬಾರಕ ವ ತಾಲ ಏನು ಈಗ ಈ ಜಗತ್ತಿಗೆ ಸೃಷ್ಟಿ ಮಾಡಿದ್ದಾನೆ, ಇದರಲ್ಲಿ ಇಸ್ಲಾಂ ಅಂದ್ರೆ ಬೇರೆ ಏನು ಇಲ್ಲ. ಏನು ನೇಚರ್ ಇದೆ, ಏನು ಪ್ರಕೃತಿ ಇದೆ, ಇದೇ ಇಸ್ಲಾಂ. ಓಕೆ, ಈಗ ನಾನು ನಿಮ್ಗೆ ಪ್ರಶ್ನೆ ಕೇಳ್ತೇನೆ. ಈಗ ಅಕ್ಬರ್ ಅವರೇ, ನೀವು ಹೇಳಿ, ಇಸ್ಲಾಂ ಹೇಗೆ ಬಂತು? ನೋಡಿ ಇಸ್ಮಾಯಿಲ್ ಅವರೇ, ಇಸ್ಲಾಂ ಅನ್ನೋದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಮೊಹಮ್ಮದ್ ಪೈಗಂಬರ್ ದಿಂದ ಬಂದಿದೆ ಮತ್ತು ಅರಬ್ ದೇಶದಿಂದ ಬಂದಿದೆ ಅಂತ. ಆದರೆ ಇದು ಅಲ್ಲಿಂದ ಬಂದಿಲ್ಲ, ಅದಕ್ಕಿಂತ ಮುಂಚೆ ಸಾವಿರಾರು ವರ್ಷಗಳ ಮುಂಚೆನೆ ಬಂದಿದ್ದು. ಆದಮ್ ಅಲಿ ಸಲಾಂ ಅವರಿಂದ ಮೊಟ್ಟ ಮೊದಲು ಮನುಷ್ಯ ಅಂದರೆ ಈ ಜಗತ್ತಿನಲ್ಲಿ ಮೊದಲ ಮಾನವ ಅಂದ್ರೆ ಆದಮ್ ಅಲಿ ಸಲಾಂ ಅಂತ. ಆದಮ್ ಅಲಿ ಸಲಾಂಗೆ ಅಲ್ಲಾ ಯಾವ ತರ ಕ್ರಿಯೇಟ್ ಮಾಡಿದರು? ಆದಮ್ ಅಲಿ ಸಲಾಂ ಅವರು ಜಗತ್ತಿನ ಮೊದಲ ವ್ಯಕ್ತಿ. ಅವರು ಈ ಭೂಮಿಯ ಮೇಲೆ ಬರುವುದಕ್ಕಿಂತ ಮುಂಚೆ ಅವರು ಸ್ವರ್ಗದಲ್ಲಿ ವಾಸಿಸುತ್ತಿದ್ದರು. ಅಲ್ಲಿ ಅಲ್ಲಾಹನು ಅವರ ಜೀವನವನ್ನು ನಡೆಯಲಿ ಅಂತೆ ಒಬ್ಬ ಮಹಿಳೆಯನ್ನು ಸೃಷ್ಟಿಸಿದರು. ಅವರ ಹೆಸರು ಹವ್ವಾ ಅಲಿ ಸಲಾಂ ಅಂತ. ಮತ್ತು ಹವ್ವಾ ಅಲಿ ಸಲಾಂ ಜಗತ್ತಿನ ಅತಿ ಸುಂದರವಾದ ಮಹಿಳೆ ಅಂತ ನಾವು ಹೇಳಬಹುದು. ತದನಂತರ ಅಲ್ಲಾಹನು ಇದೇ ತರ ಅವರ ಜೀವನವನ್ನು ನಡೆಸಲು ಬಿಟ್ಟರು. ಅಲ್ಲಾಹನು ಆದಮ್ ಅಲಿ ಸಲಾಂ ಮತ್ತು ಹವ್ವಾ ಅಲಿ ಸಲಾಂ ಅವರಿಗೆ ಒಂದು ಮಾತನ್ನು ಹೇಳಿದ್ದರು. ಅದು ಏನಪ್ಪಾ ಅಂದರೆ, ನೀವು ಎಲ್ಲಿ ಬೇಕಾದರೂ ಹೋಗಬಹುದು, ಏನ್ ಬೇಕಾದರೂ ಮಾಡಬಹುದು, ಆದರೆ ಒಂದು ಮರದ ಹಣ್ಣುವನ್ನ ತಿನ್ನಬಾರದು ಅಂತ ಹೇಳಿದರು. ಆದ ಕಾರಣದಿಂದ ಅದರ ಹಿಂದೆ ಒಂದು ದೊಡ್ಡ ಒಂದು ಹಿಸ್ಟ್ರಿ ಇದೆ. ಸ್ವಲ್ಪ ಆಗಿ ನಿಮ್ಮ ಜೊತೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಸ್ವರ್ಗದಲ್ಲಿ ಶೈತಾನ್ ಅನ್ನುವನು ಇರುತ್ತಿದ್ದ. ಅವನು ಈ ಆದಮ್ ಅಲಿ ಸಲಾಂ ಮತ್ತು ಹವ್ವಾ ಅಲಿ ಸಲಾಂ ಅವರಿಗೆ ಆ ಮರದ ಹಣ್ಣನ್ನು ತಿನ್ನಲು ವಂಚಿಸಿ ಅವರನ್ನು ತನ್ನ ಮಾತನ್ನು ಕೇಳುವ ಹಾಗೆ ಮಾಡಿದನು. ಆ ಹಣ್ಣನ್ನು ತಿನ್ನುವ ಹಾಗೆ ಮಾಡಿದನು. ಅವರು ಅವನ ಮಾತಲ್ಲಿ ಬಂದು ಆ ಹಣ್ಣನ್ನು ತಿಂದರು. ತದನಂತರ ಅಲ್ಲಾಹನು ಅವರಿಗೆ, ನೀ ನನ್ನ ಮಾತನ್ನ ಕೇಳಿಲ್ಲ ಅಂತ ಅವರಿಗೆ ಆ ಸ್ವರ್ಗದಿಂದ ಈ ಭೂಮಿಯ ಮೇಲೆ ಇಳಿಸಿದನು. ಆದರೆ ಅಲ್ಲಾಹನು ಆದಮ್ ಅಲಿ ಸಲಾಂ ಮತ್ತು ಹವ್ವಾ ಅಲಿ ಸಲಾಂಗೆ ಬೇರೆ ಬೇರೆ ಒಂದು ಪ್ರದೇಶದಲ್ಲಿ ಇಳಿಸಿದರು. ಹವ್ವಾ ಅಲಿ ಸಲಾಂಗೆ ಅರಬ್ ದೇಶದ ಜದಾದಲ್ಲಿ ಇಳಿಸಿದರು ಮತ್ತು ಆದಮ್ ಅಲಿ ಸಲಾಂಗೆ ಶ್ರೀಲಂಕಾ ದೇಶದಲ್ಲಿ ಇಳಿಸಿದರು. ಆದರೆ ಆದಮ್ ಅಲಿ ಸಲಾಂ ದಿನಾಲು ಅಲ್ಲಾಹನಿಗೆ ಆ ಒಂದು ತಪ್ಪಿನ ಸಲುವಾಗಿ ಕ್ಷಮೆಯನ್ನು ಕೇಳುತ್ತಿದ್ದರು. ಅಲ್ಲಾಹನು ಒಂದು ದಿನ ಅವರನ್ನು ಮೆಚ್ಚಿಕೊಂಡರು. ತದನಂತರ ಅವರಿಗೆ ಇದೇ ಭೂಮಿಯಲ್ಲಿ ನೀವು ವಾಸಿಸಿ ಮತ್ತು ನೀವು ಕೂಡಿ ನಿಮ್ಮ ಒಂದು ಈ ಜೀವನವನ್ನು ನಡೆಸಿ ನೀವು ಮಕ್ಕಳನ್ನು ಮಾಡಿ ಮತ್ತು
ಜೀವನ ಇದೇ ತರ ಸಾಗಿಸಿ ಅಂತ ಹೇಳಿದರು. ಅವರ ಮಕ್ಕಳೇ ನಾವು ನೀವು. ಇಸ್ಮಾಯಿಲ್ ಅವರೇ, ಇಸ್ಲಾಮಿನ ಮೂಲ ಸ್ತಂಭಗಳು ಯಾವುವು ಮತ್ತು ಎಷ್ಟು? ನೋಡಿ ಅಕ್ಬರ್ ಅವರೇ, ಇಸ್ಲಾಮಿನ ಮೂಲ ಸ್ತಂಭಗಳು 5. ಮೊಟ್ಟ ಮೊದಲಿಗೆ ನಾವು ಹೇಳುತ್ತೇವೆ ಇಮಾನ್. ಇಮಾನ್ ಎಂದರೇನು? ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದು ಲಾ ಇಲಾಹ ಇಲ್ಲಲ್ಲಾ ಅನ್ನೋ ಶಬ್ದ ಏನಿದೆ, ಇದರ ಅರ್ಥ ನಾವು ತಿಳ್ಕೊಬೇಕು ಮೊಟ್ಟ ಮೊದಲಿಗೆ. ಹೌದು ಹೌದು. ಅದರ ಅರ್ಥವೇನೆಂದರೆ, ಅಲ್ಲಾಹ್ ತಾಲಾನು ಮನುಷ್ಯರಿಗೆ ಹೇಳುತ್ತಿದ್ದಾನೆ. ಅಂದ್ರೆ ಅದರ ಅರ್ಥ, ಅಲ್ಲಾಹನ ಬಿಟ್ಟು ನಾವು ಬೇರೆ ಯಾರನ್ನು ಪೂಜಿಸಬಾರದು, ಅಲ್ಲಾಹನ ಬಿಟ್ಟು ನಾವು ಬೇರೆ ಯಾರನ್ನು ಆರಾಧಿಸಬಾರದು, ಅಲ್ಲಾಹನ ಬಿಟ್ಟು ಬೇರೆ ಯಾರ ಬಳಿನೂ ನಾವು ಬೇಡಿಕೊಳ್ಳಬಾರದು, ಪ್ರಾರ್ಥಿಸಬಾರದು. ಸೃಷ್ಟಿಕರ್ತ ಅಲ್ಲಾಹ್, ಅವರನ್ನೇ ಪೂಜಿಸಬೇಕು, ಅವರನ್ನೇ ಆರಾಧಿಸಬೇಕು. ಇದಕ್ಕೆ ಇಮಾನ್ ಅಂತಾರೆ, ಇದಕ್ಕೆ ಕಲ್ಮಾ ಅಂತಾರೆ. ಇದು ಮೊಟ್ಟ ಮೊದಲ ಸ್ತಂಭ. ಇದು ಮನುಷ್ಯನ ಬಳಿ ಇದ್ದರೆ ಅವನೇ ಮುಸಲ್ಮಾನ್, ಅವನೇ ಇಮಾನ್ ವಾಲ. ಅವನು ಅಲ್ಲಾಹನನ್ನು ಪ್ರಾರ್ಥಿಸುತ್ತಾನೆ ಮತ್ತು ಬೇರೆ ದೇವರನ್ನು ಬೇರೆ ದೇವರುಗಳಲ್ಲಿ ಬೇಡಿಕೊಳ್ಳುತ್ತಾನೆ, ಅವನು ಮುಸಲ್ಮಾನ್ ಇಮಾನ್ ವಾಲ ಇಲ್ಲ. ಅದರ ಸಲುವಾಗಿ ಮೊಟ್ಟ ಮೊದಲ ಮತ್ತು ದೊಡ್ಡ ಸ್ತಂಭ ಅಂದರೆ ಇಮಾನ್. ಎರಡನೇ ಸ್ತಂಭ ಯಾವ್ದಪ್ಪ ಅಂದ್ರೆ ನಮಾಜ್. ಈಗ ನಮಾಜ್ ನಾವು ಮಾಡ್ತೀವಿ 24 hours, 24 ಗಂಟೆ ಒಳಗೆ 5 ವಕ್ತಿನ ನಮಾಜ್ ಮಾಡು ಫರ್ಜ್. ಅಂದ್ರೆ ಏನು? ನಾವು ಮಾಡಲೇಬೇಕು. ಅದು ಯಾವುದೇ ಪರಿಸ್ಥಿತಿಯಲ್ಲಿ ಅದು ಮಾಡ್ಲೇಬೇಕು. ಅದು ತಪ್ಪಿದ್ದಲ್ಲ, ಕಟ್ಟಿಟ್ಟ ಬುತ್ತಿ ಇದ್ದಂಗೆ ನಾವು ಮಾಡ್ಲೇಬೇಕು. ಅದು ಕೂಡ ಇಸ್ಲಾಮಿನ ಸ್ತಂಭ. ನಾವು ನಮಾಜನ್ನ ಬಿಡಬಾರದು. ಅದನ್ನ ನಾವು ನಮಾಜನ್ನ ಬೇಸರಗೊಂಡು ಬಿಡಬಾರದು. ನಮಾಜನ್ನ ಮಾಡ್ಲೇಬೇಕು ಮತ್ತು ಅದರ ಹೊತ್ತಿನಲ್ಲಿ ಮಾಡಬೇಕು. ಅದರ ಒಂದು ಸಮಯದಲ್ಲಿ ಅದರ ಸಮಯದಲ್ಲಿ ನಾವು ನಮಾಜ್ ಮಾಡಿದ್ರೇನೆ ಅದು ಉತ್ತಮ. ಅದರ ಸಲುವಾಗಿ ಎರಡನೇ ಸ್ತಂಭ ನಮಾಜ್ ಇದೆ ಇಸ್ಲಾಮಿನಲ್ಲಿ. ಮತ್ತೊಬ್ಬರವರೇ, ಮೂರನೇ ಸ್ತಂಭ ಇಸ್ಲಾಮಿನೊಳಗೆ ರೋಜಾ. ಇಂಗ್ಲಿಷ್ ಒಳಗೆ ಫಾಸ್ಟ್ ಅಂತಾರೆ, ಉಪವಾಸ ಅಂತಾರೆ, ಕನ್ನಡದಲ್ಲಿ ಉಪವಾಸ ಅಂತಾರೆ. ಅಂದ್ರೆ ರೋಜಾ ಅಂದ್ರೆ ಏನು? ಇದು ಕೂಡ ಒಂದು ಇಸ್ಲಾಮಿನ ಮೂಲ ಸ್ತಂಭ. ಈಗ ರೋಜಾ ನೋಡಿ, ಒಂದು ವರ್ಷದಲ್ಲಿ 1 ತಿಂಗಳು ಬರುತ್ತೆ, ರಂಜಾನ್ ತಿಂಗಳು ಅಂತೀವಿ ಅದಕ್ಕೆ. ಅದು ರಂಜಾನ್ ತಿಂಗಳೊಳಗೆ 30 ಇಲ್ಲ ಅಂದ್ರೆ 29 ರೋಜೆಗಳಿರ್ತವೆ. ಅದು ಕೂಡ ಎಲ್ಲಾ ಮುಸಲ್ಮಾನರ ಮೇಲೆ ಫರ್ಜ್, ಅಂದ್ರೆ ಮಾಡಲೇಬೇಕು. ಅದು ಕಟ್ಟಿಟ್ಟ ಬುತ್ತಿ ಇದ್ದಂಗೆ, ಅದು ತಪ್ಪಿದ್ದಲ್ಲ. ಅದು ರೋಜೆನೂ ಕೂಡ ಮಾಡ್ಲೇಬೇಕು, ಅದು ನಮ್ಮ ಮೇಲೆ ಫರ್ಜ್ ಇದೆ. ಅದು ಮೂರನೇ ಸ್ತಂಭ ಇಸ್ಲಾಮಿನಲ್ಲಿ. ಈಗ ಅಕ್ಬರ್ ಅವರೇ, 4ನೇ ಸ್ತಂಭ ಯಾವ್ದಪ್ಪ ಅಂದ್ರೆ ಹಜ್ ಇದೆ. ಈಗ ಹಜ್ ಅಂದ್ರೆ ಏನು? ಈಗ ಹಜ್ ಎಲ್ಲರ ಮೇಲೆ ಫರ್ಜ್ ಇಲ್ಲ. ಅದು ಯಾರ ಬಳಿ ಹೋಗ್ಲಿಕ್ಕೆ ಆಸಕ್ತಿ ಇದೆಯೋ, ಯಾರ ಬಳಿ ಹೋಗುವಂತ ಒಂದು ಕೆಪಾಸಿಟಿ ಇದೆ, ಅವ್ರ ಮೇಲೆ ಹಜ್ ಫರ್ಜ್ ಇದೆ. ಯಾರ ಬಳಿ ಮಕ್ಕಾ ಮದೀನಾಗೆ ಹೋಗು ಬರುವಷ್ಟು ಹಣ ಇದ್ದರೆ ಅವರು ಹೋಗಿ ಬರಬಹುದು. ಹಣ ಇದು ಮೇನ್ ಸೋರ್ಸ್ ಇಲ್ಲ, ಅದು ನಮ್ಮ ನಿಯತ್ತಿನ ಮೇಲೆ ಇರುತ್ತೆ. ನಾವು ದುವಾ ಮಾಡಬೇಕು, ಅಲ್ಲಾಹ್ ನಮ್ಗೆ ಒಪ್ಪಿಕೊಳ್ಳಬೇಕು, ಅಲ್ಲಾಹನು ಅಲ್ಲಿ ಕರೆದುಕೊಂಡರೆ ನಾವು ಹೋಗುತ್ತೇವೆ. ಹಣ ಇದು ಮೇನ್ ಇಲ್ಲ. ಆದ್ರೂ ಸಹ ಪ್ರಕೃತಿಯ ನಿಯಮ, ನಾವು ಹೋಗಲೇಬೇಕು. ಹಣ ಯಾರ ಬಳಿ ಇದೆಯೋ ಅವರು ಹೋಗಲೇ ಬರಬೇಕು. ಎಲ್ಲರ ಮೇಲೆ ಫರ್ಜ್ ಇಲ್ಲ, ಯಾರ ಬಳಿ ಹಣ ಇದೆ ಅವರು ಅಲ್ಲಿ ಹೋಗಬೇಕು. ಇದು ಇಸ್ಲಾಮಿನ 4ನೇ ಮೂಲ ಸ್ತಂಭ. ಈಗ ಅಕ್ಬರ್ ಅವರೇ, ಇಸ್ಲಾಮಿನ ಮೂಲ ಸ್ತಂಭ 5ನೇದು ಯಾವ್ದಪ್ಪ ಅಂದ್ರೆ ಜಕಾತು. ಇದು ನಮ್ಮ ಮೇಲೆ ಫರ್ಜ್ ಇದ್ದಂಗೆ. ಯಾವ ತರ ಹಜ್ ನಮ್ಮ ಮೇಲೆ ಫರ್ಜ್ ಇದೆ, ಹಣ ಇದ್ದರೆ ನಾವು ಮಾಡಿರಲೇಬೇಕು. ಇದೇ ತರ ಜಕಾತ್ ಅನ್ನೋದು ನಮ್ಮ ಮೇಲೆ ಫರ್ಜ್ ಇದೆ, ಹಣ ಇದ್ದರೆ ಅದು ಕೊಡಲೇಬೇಕು. ಈಗ ಯಾರಿಗೆ ಕೊಡ್ಬೇಕು? ಈಗ ಯಾರು ಬಡವರಿದ್ದಾರೆ, ಈಗ ತಂದೆ ತಾಯಿ ಇರೋದಿಲ್ಲ, ಬಹಳಷ್ಟು ಕಡು ಬಡವರಿರ್ತಾರೆ, ಅವರ ಮನೆಯಲ್ಲಿ ಯಾರು ಗಂಡಸರು ದುಡಿಲಿಕ್ಕೆ ಇರೋದಿಲ್ಲ, ಅಂತ ವ್ಯಕ್ತಿಗಳಿಗೆ ನಾವು ಜಕಾತನ್ನ ಕೊಡಬೇಕು. ಮತ್ತೊಂದು ಮಾತು ಏನಪ್ಪಾ ಅಂದ್ರೆ, ಯಾರಿಗೆ ತಿನ್ನಲಿಕ್ಕೆ ಊಟ ಇರೋದಿಲ್ಲ, ಸರಿಯಾಗಿ ಊಟ ಸಿಗೋದಿಲ್ಲ, ಸರಿಯಾಗಿ ಬಟ್ಟೆಗಳು ಸಿಗೋದಿಲ್ಲ, ಅವ್ರ ಪ್ರಪಂಚ ಸರಿಯಾಗಿರೋದಿಲ್ಲ, ಸರಿಯಾಗಿ ಮನೆ ಇರೋದಿಲ್ಲ, ಅಂತ ವ್ಯಕ್ತಿಗಳನ್ನು ನಾವು ಹುಡುಕಿ ಹೋಗಿ ಜಕಾತಿನ ಏನು ಹಣ ಇರುತ್ತೆ ನಾವು ಅಂತವ್ರಿಗೆ ಕೊಡಬೇಕು. ಈಗ ಜಕಾತ್ ಯಾರು ಕೊಡ್ಬೇಕಪ್ಪ ಅಂದ್ರೆ, ಈಗ ಜಕಾತ್ನ ಮೂಲ ಏನು ತಿಳಿದುಕೊಳ್ಳಬೇಕು. ಮೊದಲು 100 ರೂಪಾಯಿಗೆ ನಾವು 2 ರೂಪಾಯಿ 50 ಪೈಸೆಯನ್ನು ತೆಗೆದು ಬಡವರಿಗೆ ಕೊಡಬೇಕು. ಈಗ ನಮ್ಮ ಬಳಿ 10,000 ರೂಪಾಯಿ ಇದೆ, ಅದು ಇಡೀ ವರ್ಷ ನಮ್ಮ ಬಳಿ ಇತ್ತು ಅಂದ್ರೆ ಮುಂದಿನ ವರ್ಷ ಅದರ ಮೇಲೆ ಜಕಾತ್ ಫರ್ಜ್ ಆಗತ್ತೆ. 10,000ಗೆ ಇಸ್ಮಾಯಿಲ್ ಅವರೇ 850 ರೂಪಾಯಿ ಆಗ್ತದೆ.
10,000 ಮೇಲೆ 250. ಆದ್ರೆ ಅದ್ರ ಸ್ವಲ್ಪ ಮಸಾಲೆ ಇದೆ, ಅದು ಬೇರೆ ಇದೆ. 52.5 ಬೆಳ್ಳಿರ್ಬೇಕು ಅಥವಾ 7 ತೊಲೆ ನಮ್ಮ ಬಳಿ ಬಂಗಾರ ಇರಬೇಕು, ಅದರ ಮೇಲೆ ಜಕಾತ್ ಫರ್ಜ್ ಆಗತ್ತೆ. ಅದು ನಾವು ನಮ್ಮ ಸಮೀಪದಲ್ಲಿ ಯಾರು ಆಲಿಮ್ರು ಇರ್ತಾರೆ, ಮೌಲಾಗಳಿರ್ತಾರೆ, ಅವರಿಗೆ ನಾವು ಮಾತನಾಡಿ ಅವರಿಗೆ ನಾವು ನಮ್ಮ ಎಲ್ಲಾ ಪರಿಸ್ಥಿತಿ ಹೇಳಿ ಆದ ನಂತರ ನಾವು ಜಕಾತನ್ನ ತೆಗೆದು ಅವ್ರಿಗೆ ಕೊಡಬಹುದು. ಅಕ್ಬರ್ ಅವರೇ, ನೀವು ಹೇಳಿ, ಇಸ್ಲಾಂ ಏನು ಪಾಠ ಕಲಿಸುತ್ತದೆ? ನೋಡಿ ಇಸ್ಮಾಯಿಲ್ ಅವರೇ, ಇಸ್ಲಾಂ ಅನ್ನೋದು ಒಂದು ಮನುಷ್ಯತ್ವವನ್ನ ಕಲಿಸುತ್ತದೆ, ಎಲ್ಲರ ಜೊತೆ ಪ್ರೀತಿಯಿಂದ ಇರೋದನ್ನ ಕಲಿಸುತ್ತದೆ, ಮತ್ತು ಮಾನವೀಯತೆಯನ್ನು ಕಲಿಸುತ್ತದೆ, ಮತ್ತು ಎಲ್ಲರೊಂದಿಗೆ ಸಹಬಾಳ್ವೆಯಿಂದ ಇರೋದನ್ನ ಕಲಿಸುತ್ತದೆ. ಯಾರನ್ನು ದೋಷಿಸುವುದನ್ನ ಕಲಿಸೋದಿಲ್ಲ, ಮತ್ತು ಯಾರನ್ನ ಒಂದು ಕೆಟ್ಟ ಒಂದು ಉದ್ದೇಶದಿಂದ ನೋಡೋದನ್ನು ಕಲಿಸೋದಿಲ್ಲ, ಮತ್ತು ಜಾತಿ ಭೇದ ಭಾವ ಮಾಡುವುದನ್ನ ಕಲಿಸೋದಿಲ್ಲ, ಯಾರು ಮೇಲು ಕೀಲು ಅನ್ನೋದು ಇದು ಕಲಿಸೋದಿಲ್ಲ. ಎಲ್ಲರನ್ನ ಪ್ರೀತಿಯಿಂದ ಜೊತೆಗೂಡಿ ನಾವು ಈ ಜೀವನವನ್ನು ನಡೆಸುವುದನ್ನ ಕಲಿಸುತ್ತದೆ ಇಸ್ಮಾಯಿಲ್ ಅವರೇ. ಹೌದು ಅಕ್ಬರ್ ಅವರೇ, ನೀವು ಹೇಳುದು ಎಲ್ಲ ನಿಜಾನೇ. ಅದಕ್ಕೆ ನಮ್ಮ ಇಸ್ಲಾಂ ತುಂಬಾ ಪ್ರಸನ್ನತೆಗೊಂಡಿದೆ, ತುಂಬಾ ಕಡೆ ಹರಡುತ್ತದೆ. ಎಲ್ಲರೂ ಇಸ್ಲಾಂಗೆ ಪ್ರೀತಿಸುತ್ತಾರೆ. ಆದ್ರೆ ಕೆಲವು ಕಿಡಿಗೇಡಿಗಳು ಇರ್ತಾರೆ, ಅವರಿಗೂ ಇಸ್ಲಾಂಗೂ ಏನೂ ಸಂಬಂಧ ಇರಲ್ಲ. ಭಯೋತ್ಪಾದಕರು, ವಂಚಕರು, ದರೋಡೆಕೋರರು, ಮನುಷ್ಯ ಜಾತಿಗೆ ತೊಂದರೆ ಕೊಡುವವರು, ಅವ್ರು ಯಾವತ್ತೂ ಮುಸಲ್ಮಾನರೇ ಅಲ್ಲ ಅವರು ಇಸ್ಮಾಯಿಲ್ ಅವರು. ಯಾಕಂದ್ರೆ ಮುಸಲ್ಮಾನ್ ಯಾರಪ್ಪ ಅಂದ್ರೆ ಯಾವ ಮನುಷ್ಯನಿಂದನೂ ಯಾರಿಗೂ ತೊಂದರೆಯಾಗಬಾರದು, ಅವನೇ ನಿಜವಾದ ಮುಸಲ್ಮಾನ. ಯಾರಿಂದನೂ ಯಾರಿಗೂ ಕೆಟ್ಟದನ್ನಾಗಬಾರದು. 1 ರೂಪಾಯಿದು ಸಹ ಕೆಟ್ಟ ಮಾಡುವವನು ಅವನು ಮುಸಲ್ಮಾನನೇ ಅಲ್ಲ ಅವನು. ಈಗ ಮೊನ್ನೆ ಅಕ್ಬರ್ ಅವರೇ, ಕಾಶ್ಮೀರದಲ್ಲಿ ಪೆಹಲ್ಗಾಮ್ದಲ್ಲಿ ಏನಾಯ್ತು ನೀವು ನೋಡಿರ್ಬೋದಲ್ಲ? ಹೌದು ಇಸ್ಮಾಯಿಲ್ ಅವರೇ, ಅದೊಂದು ತುಂಬಾನೇ ದುಃಖದ ಸಮಯ, ಒಂದು ದುಃಖ ಕೊಡುವಂತ ಒಂದು ಪ್ರಸಂಗ ಅದು. ಆದರೆ ಅವ್ರು ಯಾರು ಮುಸ್ಲಿಮರಲ್ಲ ಇಸ್ಮಾಯಿಲ್ ಅವರೇ. ಅವ್ರಿಗೂ ಇಸ್ಲಾಮದ ಒಂದು ಎಮ್ಮು ಗೊತ್ತಿಲ್ಲ ಇಸ್ಮಾಯಿಲ್ ಅವರೇ. ನಮ್ದು ಇಸ್ಲಾಂ ಇದನ್ನ ಕಲಿಸಲ್ಲ. ನಮ್ದು ಇಸ್ಲಾಮು ಎಲ್ಲರ ಜೊತೆ ಒಂದು ಪ್ರೀತಿ ಅನ್ನೋದು ಕಲಿಸುತ್ತದೆ. ಆದರೆ ಅಲ್ಲಿ ಬಹಳಷ್ಟು ಜನರು ಹುತಾತ್ಮರಾದರು. ಅಲ್ಲಾನು ಅವರಿಗೆ ಶಾಂತಿ ಕೊಡ್ಲಿ ಅಂತ ನಾನು ಬಯಸುತ್ತೇನೆ ಇಸ್ಮಾಯಿಲ್ ಅವರೇ. ಆಮೀನ್. ಅವರು ಎಲ್ಲೂ ಇದ್ರು ಇಸ್ಮಾಯಿಲ್ ಅವರೇ, ಅವ್ರನ್ನ ಹುಡುಕಿ ಗಲ್ಲಿಗೇರಿಸ್ಬೇಕಂತ ನಾನು ಹೇಳಿಕ್ ಬಯಸ್ತೇನೆ. ಮತ್ತು ಇಸ್ಮಾಯಿಲ್ ಅವರೇ, ನೀವೇನ್ ಹೇಳಿಕ್ ಬಯಸುತ್ತೀರಿ? ಏನಿಲ್ಲ ಅಕ್ಬರ್ ಅವರೇ, ಈಗ ಆದಷ್ಟು ಮಾತು ಇದರಲ್ಲಿ ನಾವು ಇದರ ಮೇಲೆ ಅಮಲ್ ಮಾಡಬೇಕು. ಇದೆಲ್ಲ ನಮ್ಮ ಜೀವನದಲ್ಲಿ ಪಾರಂಪರಿಕವಾಗಿ ಬರಬೇಕು. ನಾವು ಅದನ್ನ ಅಳವಡಿಸಿಕೊಳ್ಳಬೇಕು. ಇದೇ ಇಸ್ಲಾಂ. ಮತ್ತಷ್ಟು ಮಾತು ಇನ್ಶಾಲ್ಲ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ. ಅಲ್ಲಿಯವರೆಗೆ ನೀವು ನಮ್ಮ ಅಕ್ಬರ್ ಪಾಡ್ಕಾಸ್ಟ್ ಚಾನೆಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾವು ಇದೇ ತರಹ ಕನ್ನಡ ಭಾಷೆಯಲ್ಲಿ ನಿಮಗೆ ಇಸ್ಲಾಮಿನ ಬಗ್ಗೆ ಮಾಹಿತಿಯನ್ನು ವಿಡಿಯೋವನ್ನು ಮಾಡಿ ನಿಮ್ಮೊಂದಿಗೆ ವಿಡಿಯೋವನ್ನು ತಲುಪಿಸುವಂತೆ ಪ್ರಯತ್ನ ಮಾಡುತ್ತೇವೆ. ಅಲ್ಲಿವರೆಗೂ ಅಸ್ಸಲಾಮು ಅಲೈಕುಂ.